ಸೊ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಗೈಸ್, ಬೆಳಗ್ಗೆ ಒಂದು 6 o'clock ಈಗ 8:30 ಆಗ್ತದೆ. ಸ್ಟ್ರೈಕ್ ಏನೂ ಸಿಗಲಿಲ್ಲ. ಸೊ ನಡ್ಕೊಂಡೆ ಎಷ್ಟು ದೂರ ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ತೋರಿಸ್ಕೊಡ್ತೀನಿ ನೀರು ಇಲ್ಲಿಂದನೂ. ಸೊ ಗೈಸ್, ಇದೇ ಗೈಸ್ ನೀರು. ಓಕೆ, ಇದು ದೊಡ್ಡ ಡ್ಯಾಮ್ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀನಿ. ಆದರೆ ಇದೆ ಮರಿಗೆಲ್ ಸಮೇತ ಇದೆ ಮೀನು. ತೋರಿಸ್ಕೊಡ್ತೀನಿ. ಮರಿಗಲ್ಲಿರೋ ಮೀನು ಇದೆ. ಗ್ಯಾಪಲ್ಲೆಲ್ಲ ನಿಲ್ಕೋಬೋದು, ಆದರೆ ಜಾರಿ ಇಲ್ಲ. ಕಾಲು ನಂದೋಗ್ಬಾರ್ದು ನಂದು. ಸೊ ಎಲ್ಲೆಲ್ಲಿ ಓಪನಿಂಗ್ ಸಿಗ್ತಾಯಿದೆಯೋ ಅಲ್ಲೆಲ್ಲ ಹೋಗಿ ಕಾಸು ಮಾಡ್ತಾಯಿದ್ದೀನಿ. ಓಕೆ, ಸೊ ನಿಮ್ಗೆ ತೋರಿಸ್ಕೊಡ್ತೀನಿ. ಮರಿಗಲ್ಲು ಇದೆ, ಮೀನು ದೊಡ್ಡ ಮೀನು ಇದೆ. ಸ್ಟ್ರೈಕ್ ಮಾಡ್ತಾಯಿಲ್ಲ. ಚಾನ್ಸು ಮಿಸ್ ಮಾಡಿಲ್ಲ ನಾನು. ಇನ್ನೂ ಯಾವುದು ಉಕ್ಕಪ್ಪು ಆಗಿಲ್ಲ. ಹಂಗೆ ಇರಿ ಗೈಸ್, ರಾಡು ಕೆಳಗಡೆ ಇಟ್ಟು ಈಗ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಮೀನದಂತ. ಕರೆಕ್ಟಾಗಿ ಟೈಮಿಂಗ್ ಪರ್ಫೆಕ್ಟ್ ಆಗಿದ್ದರೆ ನಮಗೆ ಮೀನು, ಇಲ್ಲಾಂದರೆ ಫ್ಲಾಪು. ಓಕೆ ಗೈಸ್, ಜಸ್ಟ್ ಮಿಸ್ ಮಾಡಿದೆ. ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ, ಹಂಗೆ ನೋಡ್ಕೊಳ್ಳಿ. ಇಲ್ಲೇ ಎಲ್ಲಾದರೂ ಬರುತ್ತೆ. ಓಕೆ, ಹಂಗೆ ಝೂಮ್ ಮಾಡಿಬಿಡ್ತೀನಿ. ಇಲ್ಲೊಂದು ಬಂದಿದೆ, ಆದರೆ ತುಂಬ ಲಾಂಗಲ್ಲಿದೆ ಅದು. ಸೊ ಗೈಸ್, ಯಾವುದು ಬಂದಿಲ್ಲ. ಓಕೆ, ಸೊ ಗಾಳಿ ಇರೋದ್ರಿಂದ ಅದು ಏರುತ್ತೆ, ಅದು ಕಾಣೋದಿಲ್ಲ ಗೈಸ್. ಸೊ ಇಲ್ಲಿ ಕೆಲವು ಕಾಸು ಮಾಡಿ ನೋಡ್ತೀನಿ. ಅದೇ ಗೈಸ್ ಮೀನು, ನೋಡಿ ಎಷ್ಟು ಮರಿಗಳಿದೆ. ಇಲ್ಲಿದೆ ನೋಡಿ ಕಾಣ್ತಾ ಇದೆ. ಝೂಮಿಂಗ್ ಮಾಡ್ತೀನಿ. ಸೊ ತಿರ್ಗಾ ಬರಲಿ, ಹಂಗೆ ಇರ್ತೀನಿ. ಅದು ಗೈಸ್ ನೋಡಿ. ಸೊ ಅದೇ ಮೀನು. ಅದು ಅದೇ ಗೈಸ್ ಮೀನು. ಸೊ ಇಲ್ಲಿ ಕಾಸು ಮಾಡ್ತೀನಿ. ಸೊ ಇಲ್ಲಿ ಯಾಕಂದರೆ ಇಲ್ಲಿ ಆ ಸನ್ ಶೈನ್ಗೆ ಅದು ಏರೆತ್ತದು ಕಾಣೋದಿಲ್ಲ. ಇಲ್ಲಿ ಇರೋ ಒಂದು ವಿಷಯ ಏನಂದರೆ, ಮೀನು ತುಂಬ ಲಾಂಗಲ್ಲಿದೆ. ಸೊ ಅಲ್ಲಿ ನೀರು ಸೆಂಟ್ರಲ್ಲಿ ಕರೆಂಟುದು ವಯರ್ ಹೋಗ್ತಾ ಇದೆ. ಸೊ ವಯರ್ ಮೇಲೆ ನಾನು ಕಾಸು ಮಾಡಿದ್ರೆ ನನಗೆ ಲೂರು ಲಾಸ್ ಆಗುತ್ತೆ. ನೀವು ಹಂಗೆ ನೋಡ್ಕೊಂಡ್ರೆ ಮೀನು ಏರೆತ್ತಾ ಇದೆ ಸ್ವಲ್ಪ ನನ್ನ ಹತ್ರ. ಅಲ್ಲಿ ನೋಡಿ, ನೀರು ಏರೆತ್ತಾ ಇದೆ ನೋಡಿ ಎಲ್ಲ ಲಾಸ್ಟಲ್ಲಿ. ಸೊ ಅದು ಬರೋ ತನಕ ವೆಯ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಾಂದರೆ ಅಷ್ಟು ದೂರ ಲಾಂಗ್ ಕಾಸು ಮಾಡಿ ತಿರ್ಗಾ ಆ ಮೀನು ಲಾಂಗ್ ಹೋಯ್ತಂದರೆ ನಮಗೆ ಅದು ಹತ್ರ ಬರೋದು ಕಷ್ಟ. ಸೊ ಆದಷ್ಟು ವೆಯ್ಟ್ ಮಾಡಿ ಕಾಸು ಮಾಡಿದ್ದೀನಿ. ಆದರೆ ನನಗೆ ಸ್ಟ್ರೈಕ್ ಮಾಡಿಲ್ಲ ಮೀನು. ಅಲ್ಲಿ ನೋಡಿ ಎಷ್ಟು ಸರಿ ಬರ್ತಾಯಿದೆ ನೋಡಿ ಆ ಕಡೆ. ಇಲ್ಲಿ ನೋಡಬೇಕಾಗಿರುತ್ತೆ ಎಲ್ಲಿ ಮೀನು ಹತ್ರ ಒಂದು 50 ಮೀಟ್ರ್ ಒಳಗಡೆ, ಇಲ್ಲಾಂದರೆ 100 ಮೀಟ್ರ್ ಒಳಗಡೆ ಆಡ್ತಾ ಇದೆಯೋ, ಇಲ್ಲಾಂದರೆ ಏರೆತ್ತಾ ಇದೆಯೋ. ಸೊ ಅಂಥ ಜಾಗನ ಈಗ ನಾನು ಹುಡುಕ್ಬೇಕಾಗಿರುತ್ತೆ. ಸೊ ಅದರಿಂದ ಇಲ್ಲಿಂದ ಹೊರಡ್ತಾ ಇದ್ದೀನಿ ಗೈಸ್.
ಸೊ ಗೈಸ್ ಈಗ ಇಲ್ಲಿ ಆಗೋದಿಲ್ಲ, ಯಾಕಂದರೆ ಮೀನು ಲಾಂಗ್ ಆಯಿತು, ಅದು ಹೋಯ್ತು ಲಾಂಗಿಗೆ. ಸೊ ಇಲ್ಲಿ ಕೆಲವು ಜಾಗ ಕಾಸು ಮಾಡ್ತೀನಿ, ಸ್ನೇಕ್ ಸಿಗುತ್ತಂತ ನೋಡೋಣ. ನಾನು ಲಾಂಗ್ ಕಾಸ್ಟ್ ಮಾಡಿಬಿಡ್ತೀನಿ, ಆದರೆ ಆಪೋಸಿಟ್ಟು ಬೆಲ್ಕು ಸಣ್ಣ. ಓಕೆ, ನೀವು ನೋಡಿದ್ರೆ ಕ್ಲೀನಾಗಿ ನೋಟಿಸ್ ಮಾಡಿದ್ರೆ ಸೆಂಟ್ರಲ್ಲಿ ಕರೆಂಟದು ಲೈನ್ ಹೋಗ್ತಾಯಿದೆ. ಸೊ ಅದ್ರ ಮೇಲೆ ಹಾಕ್ಬಿಟ್ರೆ ಲೂರು ವೇಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತೀನಿ, ಅಲ್ಲಿ ಮಾಡ್ತೀನಿ ಗೈಸ್. ನಡೆಯೋದು ಕಾಲು ನೋವಿದೆ, ಸಖತ್ ನೋವಿದೆ ಕಾಲು, ನಡೆಯೋಕ್ಕಾಗ್ತಾಯಿಲ್ಲ. ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀನಿ, 500 ಮೀಟರ್ಸ್. ನಿಮ್ಗೆ ಹೋಗಿ ಆ ಕಡೆ ಬೇರೆ ಕಡೆಗೆ ಹೋಗಿ ನಿಮಗೆ ಚಾಲು ಮಾಡ್ತೀನಿ. ಓಕೆ ಗೈಸ್, ಅಲ್ಲಿಂದ ನಡ್ಕೊಂಡು ಬಂದು ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ, ಇದೇ ಡ್ಯಾಮೇ. ಓಕೆ, ಸೊ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸ್ನೇಕ್ ಸಿಗುತ್ತೆ, ಜಯಂಟ್ ಸ್ನೇಕ್ ಹೆಡ್ಸು. ಸೊ ಈ ಜಾಗ ನೋಡಿ ಗೈಸ್, ಇಲ್ಲೊಂದು ಕೆಲವು ಕಾಸು ಮಾಡ್ತೀನಿ, ಇದು ಹಂಗೆ ಹೋಗುತ್ತೆ ಡ್ಯಾಮು. ನೋಡೋಣ, ಇಲ್ಲಿ ಮೇಯ್ನು ಮೇಲೆ ನೋಡಿ ಕರೆಂಟು, ಇದು ಹೈಟ್ ಕಡಿಮೆ ಇದೆ, ರಾಡ್ ಟಚ್ ಆಯ್ತಂದರೆ ನಮಗೆ ಶಾರ್ಟ್ ಸರ್ಕ್ಯೂಟ್ ಆಗ್ಬಿಡೋಕ್ಕೆ ಚಾನ್ಸ್ ಇರುತ್ತೆ. ಓಕೆ, ಇಲ್ಲಾದ್ರೂ ನಾನು ಕ್ಯಾಮ್ರಾ ನಿಲ್ಲಿಸ್ತೀನಿ ಗೈಸ್, ಕಾಲು ನೋವು ಬೇರೆ. ಸೊ ಇಲ್ಲಿ ಹೋಗಿ ಕಾಸು ಮಾಡೋವಾಗ ಒಂದು ವಿಷಯ ನೋಟಿಸ್ ಮಾಡಿದೆ ನಾನು. ಸೊ ಇಲ್ಲಿ ಏರುತ್ತೋದು ನಾರ್ಮಲ್ ಸ್ನೇಕ್ ಹೆಡ್ಡು, ನಮ್ಮ ಜಯಂಟ್ ಸ್ನೇಕ್ ಹೆಡ್ ಅಲ್ಲ. ಸೊ ನಮ್ಮ ಜಯಂಟ್ ಸ್ನೇಕ್ ಹೆಡ್ ಏರುತ್ತೋದು ಅದು ಬೇರೆ ಥರ ಇರುತ್ತೆ. ಸೊ ಕೆಲವು ಕಾಸು ಮಾಡಿದೆ, ಯಾವುದು ಸ್ಟ್ರೈಕ್ ಮಾಡಿಲ್ಲ. ನಾನು ಹಾಕಿರೋದು ದೊಡ್ಡ ಫ್ರಾಗು. ಸೊ ಚಿಕ್ಕ ಫ್ರಾಗು ನಾನು ಚೇಂಜ್ ಮಾಡಿಲ್ಲ, ಚಿಕ್ಕ ಫ್ರಾಗು ಹಾಕಿದ್ರೆ ನಾನು ಹೊಡಿತಾ ಇದ್ದೆ ಅದನ್ನು. ಸೊ ಆ ಮೀನು ಹೊಡಿಯೋಕ್ಕೆ ನಾನು ಬಂದಿಲ್ಲ ಗೈಸ್, ನನಗೆ ಬೇಕಾಗಿರೋದು ಜಯಂಟ್ ಸ್ನೇಕ್ ಹೆಡ್ಡು. ನೋಡಿರ್ತೀರ, ಕೆಲವು ಕಾಸು ಮಾಡಿದೆ, ಯಾವುದು ಸ್ಟ್ರೈಕ್ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಹಂಗೆ ಮುಂದುಗಡೆ ಹೋಗಿ ನೋಡೋಣ ಗೈಸ್, ಇಲ್ಲಿಂದ ಹೋಗಿ ಹಂಗೆ ಒಂದು ರೌಂಡು ಅಲ್ಲ ಎಂಡಿಗೆ ಹೋಗಿ ನೋಡೋಣ ಗೈಸ್. ಒಂದು ಜಾಗದಲ್ಲಿ ಕೂತಿದ್ದೀನಿ, ಒಂದು ಅರ್ಧ ಗಂಟೆ ರೆಸ್ಟು. ಈ ಗಾಳಿ ಇದ್ದರೆ ಮೀನು ಹೊಡೋಕ್ಕಾಗೋದಿಲ್ಲ. ಸೊ ಮೀನು ಕಾಣಬೇಕು ಎಲ್ಲಿ ಏರುತ್ತದೆ, ಕರೆಕ್ಟಾಗಿ ಅದು ಏರೆತ್ತೋವಾಗ ಚಕ್ ಅಂತ ಆಗಿಬಿಡ್ಬೇಕು, ಆಗ ನಮಗೆ ಏಟು. ಇಲ್ಲಾಂದರೆ ಎಲ್ಲಿ ಮರಿಗಳು ಬರುತ್ತೋ ಸೊ ಆ ಟೈಮಲ್ಲಿ ಚಕ್ ಅಂತ ಆಗಿಬಿಡ್ಬೇಕು, ಆಗಲೇ ಒಂದು ನಮ್ಗೆ ಬೇಕಾಗಿರೋ ಮೀನು ಸಿಗುತ್ತೆ. ಇಲ್ಲ ಅಂದರೆ ಇಲ್ಲ. ಸೊ ಈಗ ಸ್ವಲ್ಪ ಹೊತ್ತು ಕೂತಿದ್ದೀನಿ. ಓಕೆ, ಗಾಳಿ ಇದೆ. ಸೊ ನೋಡಿ, ಈಗ ಗಾಳಿ ಸೈಲೆಂಟಾಗಿದೆ, ಆದರೆ ನೀರಲ್ಲಿ ಗಾಳಿ ಇದೆ. ಫುಲ್ಲು ತುಂಬ ಶೇಕಿಂಗ್ ಇದೆ ನೀರು. ಸೊ ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಡು ತಿರ್ಗಾ ಬೇರೆ ಕಡೆ ಹೋಗ್ತೀನಿ. ಫುಲ್ಲು ಗೂಗಲ್ ಮ್ಯಾಪಲ್ಲಿ ನೋಡಿದ್ದೀನಿ ಎಲ್ಲೆಲ್ಲಿ ಕಟ್ಟು ಎಲ್ಲೆಲ್ಲಿ ಅಂತ. ಸೊ ಹೋಗೋ ದಾರಿನಲ್ಲಿ ಹಂಗಂಗೆ ಕಾಸು ಮಾಡ್ಕೊಂಡು ಹೋಗಬೇಕು. ನೋಡೋಣ. ಸೊ ಕಾಲಕ್ಕೆ ಕಟ್ಟಿದ್ದೀನಿ. ಬ್ಯಾಂಡೇಜ್ ಇದೆ ಗೈಸ್. ನೋಡೋಣ. ಇನ್ನೊಂದು ನೀರು ನೋಡಿದ್ದೀನಿ. ಬೆಳಗಿಂದ ಕಾಸು ಮಾಡ್ತಾಯಿದ್ದೀನಿ. ಕೆಲವು ಸ್ಟ್ರೈಕ್ ಸಿಕ್ಕಿದೆ, ಚಿಕ್ಕದು. ದೊಡ್ಡ ಫ್ರಾಕ್ ದೊಡ್ಡ ಊರ್ಸೆ ಆಗ್ತಾಯಿದೆ, ಬೇರೆ ಏನೂ ಇಲ್ಲ. ಓಕೆ, ನಿಮ್ಮದು ಲೊಕೇಶನ್ ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ಡ್ಯಾಮ್ ಇದು, ಗೇಟ್ ಕ್ಲೋಸ್ ಮಾಡಿದ್ದಾರೆ. ಈ ರಿವರ್ ಹಿಂಗೆ ಹೋಗುತ್ತೆ. ಓಕೆ, ಈ ಕಡೆ ಬಂದರೆ ಸೊ ಇದು ಹಿಂಗಿದೆ. ಅಲ್ಲಿ ಒಂದೇ ಒಂದು ಇದು ಓಪನ್ ಮಾಡಿದ್ದಾರೆ ಗೇಟು. ಸೊ ಇದು ಚಿಕ್ಕ ನೀರು ಪ್ಯಾಕೆಟ್ಸ್ ಅಲ್ಲಿಗೆ ಹೋಗ್ತಾಯಿದೆ. ಸೊ ಗೈಸ್, ಈ ಕಡೆ ಈ ಲೈನ್ ಕಾಣ್ತಾ ಇದೆಯಾ, ಈ ಲೈನ್ ಹಂಗೆ ಕಾಸು ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪನೇ ಇದೆ. ಸೊ ಎಲ್ಲ ದೊಡ್ಡ ಲೂರು ಹಾಕ್ತೀನಿ. ಎಲ್ಲ ಲೂರು
ಟ್ರೈ ಮಾಡ್ತೀನಿ ಗೈಸ್. ಓಕೆ, ಎಲ್ಲ ಟ್ರೈ ಮಾಡೋಣ. ಹಿಂಗೋಗ್ತಾ ಇದೆ ದಾರಿ, ಹಿಂಗೋಗ್ತಾ ಇದೆ. ಸೊ ಇದ್ರ ಮೇಲೆ ಬರೋವಾಗಲೇ ಅಲ್ಲೊಂದು ಬೋರ್ಡ್ ಹಾಕಿದ್ರು. ಸೊ ಏನಂತ ಹಾಕಿದ್ರು ಅಂದರೆ, ಸೊ ಸುಮ್ಮನೆ ಯಾರು ಹೋಗಬೇಡಿ ಕೆಳಗಡೆ, ಹಂಗೆ ಹಿಂಗಂತ ಹಾಕಿದ್ರು. ಸೊ ನೋಡೋಣ, ಒಂದು ಅರ್ಧ ಗಂಟೆ ಟೈಮಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡೋಣ ಅಂತ ಇಲ್ಲಿ ಕೆಳಗಡೆ ಹೋಗಿ ನೋಡಿದ್ದು ಗೈಸ್. ಆದರೆ ತುಂಬ ಹೆವಿ ಸೈಜ್ಗಳಿದೆ. ಸೊ ಕೆಳಗಡೆ ಯಾವುದು ಲೂರಿಗೆ ಸ್ಟ್ರೈಕ್ ಮಾಡ್ತಾನೆ ಇಲ್ಲ. ಸೊ ಅದು ಟೈಮಿಂಗ್ ಇನ್ನೂ ಬಂದಿಲ್ಲ ಆ ಸೀಸನ್ನು. ಸೊ ಎಲ್ಲ ಬ್ರೀಡಿಂಗಲ್ಲಿದೆ. ಸೊ ನೆಕ್ಸ್ಟ್ ಟೈಮ್ ಹೋಗೋವಾಗ ಖಂಡಿತ ಇಲ್ಲಿಂದ ಒಂದು ತೆಗಿಬೋದು ಅಂದ್ಕೊತೀನಿ ನಾನು. ಇಲ್ಲಿ ಕಾಸು ಮಾಡ್ತೀನಿ, ನೋಡೋಣ ಏನು ಸಿಗುತ್ತಂತ. ಗೈಸ್ ಇಲ್ಲಿ ಕೆಲವು ಕಾಸು ಮಾಡಿ ನೋಡ್ತೀನಿ. ಸೊ ಇದು ತುಂಬ ಡೀಪ್ ಇರೋ ಡ್ಯಾಮು. ಸೊ ಏನು ಸಿಗುತ್ತಂತ ನೋಡೋಣ. ಈಗ ಸ್ವಲ್ಪ ಗಾಳಿ ಒಂದು ಲೆವೆಲಲ್ಲಿದೆ, ಸ್ವಲ್ಪ ಹೊತ್ತು ಆಗುತ್ತೆ, ಆಗ ನನಗೆ ನಿಲ್ಲಕ್ಕಾಗೋದಿಲ್ಲ ಅಲ್ಲಿ. ಸೊ ಆ ಥರ ಗಾಳಿ ಹೊಡೆಯುತ್ತೆ. ಸೊ ನೋಡಿದ್ದೀನಿ, ಎಲ್ಲ ಲೂರ್ಸು ಟ್ರೈ ಮಾಡಿದ್ದೀನಿ, ಯಾವ ಒಂದು ಸ್ಟ್ರೈಕು ಸಿಗಲಿಲ್ಲ. ಆದರೆ ಒಂದು ಶ್ಯಾಡ್ಗೆ ಮಾತ್ರ ಒಂದು ಚಿಕ್ಕದಾಗಿ ಒಂದು ಏಟು ಸಿಕ್ತು ನನಗೆ, ಆದರೆ ಅದು ಉಕ್ಕಾಗಿಲ್ಲ. ಅದು ನಾರ್ಮಲಾಗಿ ಏನಾದರೂ ಕೃಷ್ಣ ಕಾರ್ಪು ಇಲ್ಲಾಂದರೆ ಆಲಿವ್ ಬಾಬಿ ಏನಾದರೂ ಇರುತ್ತೆ. ಈ ವಾಲ್ಗೋ ಹಾಕಿದ್ರೂ ನನಗೆ ಉಕ್ಕಾಗ್ತಾಯಿತ್ತು ಮೀನು, ಆದರೆ ಆ ಮೀನು ಅಲ್ಲ ಅದು. ಸೊ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಗಾಳಿ ಜಾಸ್ತಿ ಹೊಡಿಯುತ್ತೆ ಗೈಸ್, ಅಲ್ಲಿ ನಿಲ್ಕೊಳಕ್ಕಾಗೋದಿಲ್ಲ. ಸ್ವಲ್ಪ ಮುಂದೆ ಹೋಗಿ ಕಾಸು ಮಾಡ್ತೀನಿ, ಅಷ್ಟರಲ್ಲಿ ನೋಡಿ ಎಷ್ಟು ಲೂರ್ಸ್ ಚೇಂಜ್ ಮಾಡಿ ಕಾಸು ಮಾಡ್ತಾ ಇರ್ತೀನಿ ಅಂತ. ಸೊ ಇದು ಲಾಸ್ಟು 12ನೇ ಲೂರು ಕಾಸು ಮಾಡ್ತಾ ಇರೋದು. ಸೊ ಒಂದೇ ಕಡೆ ತುಂಬ ಹೊತ್ತು ನಿಂತ್ಕೊಂಡು ಗೇಮ್ ಮಾಡೋಕ್ಕಾಗೋದಿಲ್ಲ. ಸೊ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡಬೇಕು. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡೋಣ ಗೈಸ್. ಒಂದೇ ಕಡೆ ತುಂಬ ಹೊತ್ತು ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ. ಸೊ ನೈಟ್ ನಿಮಗೆ ಹೇಳಿದ್ದೀನಿ, ಕಾಲು ಊದ್ಕೊಂಡು ಬರ್ತಾಯಿದೆ ಅಂತ. ಸೊ ಹಂಗೆ ಮೂವಿಂಗ್ ಎಲ್ಲ ಇರೋಣ. ಸೊ ಗೈಸ್ ಸ್ವಲ್ಪ ಮುಂದೆ ಹೋಗ್ತೀನಿ, ಸ್ವಲ್ಪ ಮುಂದೆ ಹೋಗಿ ನೋಡೋಣ. ನಡ್ಕೊಂಡು ಹೋಗ್ಬೋದು ಇದರಲ್ಲಿ. ಕಾಲು ನಂದೋಗ್ಬಾರ್ದು, ಇಲ್ಲಾಂದರೆ ನೀರಿಗೆ ಆ ಕಡೆ ಎಲ್ಲ ಹೋಗ್ಬರ್ಬೋದು. ಈ ಜಾಗ ಚೆನ್ನಾಗಿದೆ, ಇಲ್ಲಿ ಕಾಸು ಮಾಡ್ತೀನಿ ಗೈಸ್. ಇಲ್ಲಿ ಈ ಲೈನ್ ನೋಡೋಣ, ಚಿಕ್ಕ ಲೈನೇ. ಫಸ್ಟ್ ಟೈಮು ನನಗೆ ಟೈಮಿಂಗ್ ಮಿಸ್ ಆಗಿದೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಳ್ಳೆ ಫಿಶು ಸಿಗೋ ಜಾಗ. ಸೊ ನಾವು ಬೆಳಗ್ಗೆ ಕರೆಕ್ಟ್ ಪರ್ಫೆಕ್ಟ್ ಟೈಮಿಂಗ್ ಹೋದರೆ ನಮಗೇನಾದರೂ ಸಿಗುತ್ತೆ. ನಾನು ಹೋಗಿರೋದು ತುಂಬ ಲೇಟು ಟೈಮಿಂಗ್, ಆ ಟೈಮಿಂಗ್ಗೆ ಸಿಗೋದಿಲ್ಲ. ಸೊ ನಾನು ಟ್ರೈ ಮಾಡ್ತಾಯಿದ್ದೀನಿ.
ಸೊ ಇಲ್ಲಿ ಏನಾದರೂ ಸ್ಟ್ರೈಕ್ ಸಿಗುತ್ತಂತ ನೋಡೋಣ. ಗೈಸ್ ಇಲ್ಲಿ ಎಷ್ಟೊಂದು ಮೀನಿದೆ ಅಂದರೆ ಸೊ ನಿಮ್ಗೆ ತೋರ್ಸ್ಕೊಕ್ಕಾಗ್ತಾಯಿಲ್ಲ ನನಗೆ. ಸೊ ಅದ್ರ ಪಕ್ಕದಲ್ಲಿ ಹಾಕಿದ್ರೂ ಅದು ಸ್ಟ್ರೈಕ್ ಮಾಡ್ತಾಯಿಲ್ಲ. ಸೊ ಇದಕ್ಕೆಲ್ಲ ಕಾರಣ ಬಂದುಬಿಟ್ಟು ಟೈಮಿಂಗೆ. ಸೊ ಟೈಮಿಂಗ್ ಯಾವಾಗಲೂ ಕೀಪ್ ಮಾಡಬೇಕು. ನೀವು ಎಲ್ಲ ವೀಡಿಯೋನಲ್ಲಿ ನೋಡಿರ್ತೀರ, ಟೈಮಿಂಗ್ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ಸೊ ಎಲ್ಲ ಇದನ್ನು ಮೈಂಡಲ್ಲಿ ಇಟ್ಕೋಬೇಕು. ಮೇನ್ ಫಿಶಿಂಗ್ಗೆ ಟೈಮಿಂಗ್ ಬೇಕು. ಎಲ್ಲರೂ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಟೈಮಿಂಗ್ಗೆ ಮೀನು ಹಿಡಿಯೋಕ್ಕೆ ಹೋಗ್ಬೇಡಿ, ಮೀನು ಟೈಮಿಂಗ್ಗೆ ಮೀನು ಹಿಡಿಯೋಕ್ಕೆ ಹೋಗಿ. ಸ್ಟ್ರೈಕ್ ಏನೂ ಸಿಗಲಿಲ್ಲ, ಸ್ಟ್ರೈಕ್ ಏನೂ ಸಿಗಲಿಲ್ಲ. ನೋಡೋಣ, ಇಲ್ಲಿ ಲೂರ್ಸ್ ಕಾಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಏನು ನಡಿಬಾರ್ದು ಸೊ ಅದೇ ನಡೀತಾ ಇದೆ. ಸೊ ಕ್ಯಾಮ್ರಾ ಎಲ್ಲಿ ನಿಲ್ಲಿಸ್ತೀನೋ ಈ ಜೋರಾಗಿ ಗಾಳಿ ಬಂದು ಕ್ಯಾಮ್ರಾ ಬಿದ್ದೋಗುತ್ತೆ. ಸೊ ಎಲ್ಲಿ ಯಾವ ಟೈಮಲ್ಲಿ ಬಿದ್ದೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನೋ ಸೊ ಅದೇ ಟೈಮಿಂಗಲ್ಲಿ ನಡೆಯುತ್ತೆ ಕ್ಯಾಮ್ರಾ ಬಿದ್ದೋಗೋದು. ಸೊ ಅದು ಒಂದು ಮೈನಸ್ ಪಾಯಿಂಟ್ ಐತೆ ನನಗೆ. ಸೊ ಯಾವ ಟೈಮಲ್ಲಿ ಬಿದ್ದೋಗ್ಬಾರ್ದು ಆ ಟೈಮಲ್ಲೇ ಅದು ಕರೆಕ್ಟಾಗಿ ಬೀಳುತ್ತೆ. ಗಾಳಿಗೆ ಬಿದ್ದೋಯ್ತು, ಗಾಳಿಗೆ ಬಿದ್ದೋಯ್ತು. ಈ ಥರ ಒಂದು ಸರಿ ಎಲ್ಲ ತುಂಬ ಸರಿ ನಡೆದೋಯ್ತು. ಸೊ ಯಾವ ಟೈಮಿಂಗಲ್ಲಿ ಬಿದ್ದೋಗ್ಬಾರ್ದು ಅಂದ್ಕೊಂಡಿದ್ದೀನೋ ಅದೇ ನಡೆಯುತ್ತೆ. ಹಂಗೆ ಕಂಟಿನ್ಯೂ ಮಾಡಿ ನೋಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ. ಸೊ ಗೈಸ್ ಈಗ ಆಪೋಸಿಟ್ ಕಡೆಗೆ ಹೋಗ್ತೀನಿ. ಸೊ ಗೈಸ್ ಆಪೋಸಿಟ್ಟು ಆ ಲೈನ್ ಹಂಗೆ ಹೋಗಿ ಇದ್ರ ಮೇಲೆ ಹೋಗೋಕ್ಕೆ ಆಗುತ್ತಾ ನೋಡ್ತೀನಿ. ಇಲ್ಲಾಂದರೆ ಇಷ್ಟು ತನಕ ಒಂದು ಇಲ್ಲಿ ಕಾಸು ಮಾಡಿ ನೋಡ್ತೀನಿ. ಓಕೆ, ಸೊ ಗೈಸ್ ಹೋಗೋಣ ಗೈಸ್. ಸೊ ಗೈಸ್ ಇಲ್ಲಿ ಎಲ್ಲ ಟ್ರೈ ಮಾಡಿದ್ದೀನಿ, ಸ್ಟ್ರೈಕ್ ಏನೂ ಸಿಗಲಿಲ್ಲ. ಚಿಕ್ಕ ಚಿಕ್ಕ ಸ್ಟ್ರೈಕೆಲ್ಲ ಸಿಕ್ತು. ಅದು ಏಕೆ ನನಗೆ ನೋಡೋಣ, ಆ ಕಡೆ ಹೋಗಿ ನೋಡ್ತೀನಿ. ಜನ ಬರ್ತಾರೆ, ನೋಡ್ಕೊಂಡು ಹೋಗ್ಬಿಡ್ತಾರೆ, ಏನಪ್ಪ ಮಾಡ್ತಾಯಿದ್ದೆ ನೀನು ಅಂತ. ಯಾರಲ್ಲ ಅವರೇ, ಏನು ಟೆನ್ಷನ್ ಇಲ್ಲ ನನಗೆ. ಒಬ್ಬನೇ ಏರಿಯಾ ಸುತ್ತಾಯಿದ್ದೀನಿ. ಇಲ್ಲಿಗೆ ಬಂದಾಯಿತು. ಈ ಕಡೆ ಲೈನ್ಗೆ ಈ ಲೈನ್ ಕಾಸ್ಟ್ ಮಾಡಿ ನೋಡೋಣ. ಅಲ್ಲಿಗೆ ಹೋಗ್ಬಿಟ್ಟು ಚಾಲೂ ಮಾಡ್ತೀನಿ. ಈಗ ಏನು ಮಾಡ್ತೀನಿ ಅಂದರೆ ಡೈರೆಕ್ಟು ಆ ಗಿಡ ತೋರಿಸ್ದಲ್ಲ, ಆ ಗಿಡದ ಹತ್ರ ಹೋಗಿ ಆ ಗಿಡಕ್ಕೆ ಸ್ವಲ್ಪ ಹೊತ್ತು ಹಾಕ್ತೀನಿ. ಒಂದು 30-40 ಕಾಸ್ಟ್ ಹಾಕ್ತೀನಿ. ಓಕೆ, ತಿರ್ಗಾ ಚಿಕ್ಕ ನೀರಿಗೆ ಹೋಗೋಣ ಅಂತ ಅನಿಸ್ತಾಯಿದೆ. ಮೈಂಡ್ ಹೆಂಗೆ ಮಾಡ್ತಾಯಿದೆಯೋ, ಏನು ಅನಿಸ್ತಾಯಿದೆಯೋ ಹಂಗೆ ಮಾಡ್ತಾಯಿದ್ದೀನಿ. ಓಕೆ, ಸೊ ನೋಡೋಣ ಗೈಸ್. ಆ ಗಿಡ ಹತ್ರ ಬಂದಿದ್ದೀನಿ, ತೋರಿಸ್ಕೊಡ್ತೀನಿ. ಸೊ ಈ ಗಿಡ, ಈ ಲೈನು, ಈ ಗಿಡಕ್ಕೆ ಆ ಕಡೆ ಈ ಕಡೆ. ಓಕೆ, 30-40 ಕಾಸು ಮಾಡ್ತೀನಿ. ಸೊ ಗೈಸ್ ಇಲ್ಲಿ ನೋಡಿ, ಕ್ಯಾಶು. ಓಕೆ, ಆ ರೆಡ್ ಹ್ಯಾಂಡ್ಸ್ ಇದೆ. ಸೊ ಕ್ಯಾಶುದು ಫೆನಿ. ಓಕೆ, ಫೆನಿ ಲಿಕ್ಕರ್ ಇದು ಮಾಡ್ತಾರಲ್ಲ, ಸೊ ಆ ಕಾಯಿ. ಸೊ ಚೆನ್ನಾಗಿದೆ, ಫುಲ್ಲಾಗಿದೆ. ಓಕೆ, ಇಲ್ಲಿ ಚಿಕ್ಕ ಚಿಕ್ಕದಾಗಿದೆ, ಇದು ಹಣ್ಣಾಗಿದೆ. ಓಕೆ, ಸೊ ನಾನು ತಿಂದಿಲ್ಲ. ಓಕೆ, ಸೊ ಯಾರೂ ಇಲ್ಲ ಇಲ್ಲಿ, ತಿನ್ನೋದನ್ನು ಯಾರೂ ಕೇಳೋದಿಲ್ಲ. ಚೆನ್ನಾಗಿದೆ ಗೈಸ್. ಬಿಸಿಲು ಬೇರೆ ಇದೆ, ನೆಗಿಲಾಗಿದೆ ಇಲ್ಲಿ. ಸೊ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ 1-2 ಕಾಸು ಮಾಡಿದೆ, ಏನೂ ಸಿಗಲಿಲ್ಲ. ವೇಸ್ಟ್ ಮಾಡೋದು ಬೇಡ, ನಾನು ತಿನ್ನೋದು ಇಲ್ಲ ಅದು. ಸಾಯಂಕಾಲ ಆಗ್ತಿದೆ, 3 ಗಂಟೆ, ಒಂದು ಮೀನಿಲ್ಲ. ಇಲ್ಲಿ ಇನ್ನೊಂದು ಜಾಗಕ್ಕೆ ಬಂದಿದ್ದೀನಿ. ಹಾಗೆ ರೋಡಲ್ಲಿ ಪಕ್ಕದಲ್ಲಿದೆ ಅಲ್ಲ, ರಿವರ್ ಹೆಂಗೆ ಹೋಗ್ತಾ ಇದೆಯೋ ಅದ್ರ ಜೊತೆನೇ ಇದ್ದೀನಿ. ಓಕೆ, ಸೊ ನನಗೆ
ಎಲ್ದು ಕಾಸು ಮಾಡೋಕ್ಕೆ ದಾರಿ ಇಲ್ಲ. ನಿಮಗೆ ತೋರಿಸ್ಕೊಡ್ತೀನಿ ನೋಡಿ, ಈ ಥರ ಇದೆ. ಇಲ್ಲಿ ನಿಲ್ಲಕ್ಕೆ ಜಾಗ ಇಲ್ಲ ನನಗೆ. ಸೊ ಎಲ್ಲಿ ನಿಲ್ಲಕ್ಕಾಗುತ್ತೋ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಎಲ್ಲಿ ನಿಲ್ಲಕ್ಕೆ ಜಾಗ ಇದೆಯೋ ಅಲ್ಲಿಗೆ. ನಡೆದು ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ. ಓಕೆ, ಕಾಲು ಚೆನ್ನಾಗಿದ್ದರೆ ಇದು ಒಂದು ಒಳ್ಳೆ ಸ್ಪಾಟ್ ಆಗಿಬಿಡುತ್ತೆ ನನಗೆ ಕಾಸ್ಟ್ಯೂಮ್ಗೆ. ನೋಡಿ, ಮರದ ಮೇಲೆ ನಿಲ್ಕೊಂಡು ಆ ಥರ ಆ ಕಡೆ ಈ ಕಡೆ ಕಾಸು ಮಾಡ್ಬೋದು ಮರದ ಮೇಲೆ. ಇಲ್ಲೊಂದು ಓಪನಿಂಗ್ ಇದೆ, ಆದರೆ ಕಾಸು ಮಾಡೋಕ್ಕಾಗೋದಿಲ್ಲ. ಇಲ್ಲಿಂದನೇ ಮಾಡಬೇಕು. ಹೆಂಗೆ ಕಾಸು ಮಾಡೋದಿಲ್ಲಿ? ಕಾಸು ಮಾಡೋಕ್ಕಾಗೋದಿಲ್ಲ. ಹಂಗೆ ಹೋಗ್ತಾಯಿದ್ದೀನಿ. ಬಿಸಿಲು ಬೇರೆ ಸಾಕಾಗಿದೆ. ಅಲ್ಲೆಲ್ಲಿ ನೀರು ಬಾಟ್ಲೇನೂ ತಗೊಂಡಿಲ್ಲ. ಪಕ್ಕದಲ್ಲಿ ಅಂಗಡಿಗಳು ಅದೆಲ್ಲ ಬರ್ತಾ ಇರುತ್ತೆ. ಸೊ ಅಲ್ಲಿಂದ ನೀರು ಟೀಗೆ ಕುಡ್ಕೊಂಡು ಹಾಗೆ ಜರ್ನಿ. ಇನ್ನೂ ಟೈಮ್ ಇದೆ, ನೋಡೋಣ. ಎಲ್ಲ ಲೂರ್ಸು ಎಲ್ಲ ಐಟಮ್ಸು ಕಾಸು ಮಾಡಿ. ಸ್ಟ್ರೈಕ್ ಮಾತ್ರ ಇಲ್ಲ. ಯಾವುದೋ ಒಂದು ಚಿಕ್ಕ ಸ್ಟ್ರೈಕ್ ಮಾಡುತ್ತೆ, ತಿರ್ಗಾ ಮಾಡೋದಿಲ್ಲ. ಓಕೆ, ಸೊ ಸ್ಪಾಟ್ಗೆ ಹೋಗ್ಬಿಟ್ಟು ನಿಮ್ಗೆ ಚಾಲು ಮಾಡ್ತೀನಿ. ಸೊ ಗೈಸ್, ಒಂದು ಚಿಕ್ಕದೊಂದು ಓಪನ್ ಸಿಕ್ಕಿದೆ, ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಇಲ್ಲಿ ಅಲ್ಲೆಲ್ಲಿ ಬರ್ತಾಯಿದೆ ಗೈಸ್, ಏರುತ್ತಾ ಇದೆ. ಇಲ್ಲಿ ಟ್ರೈ ಮಾಡಿ ನೋಡ್ತೀನಿ. ಇವಾಗ ಅದೇ ಸೊ ಸೈಲೆಂಟಾಗಿ ಕಾಸು ಮಾಡ್ತೀನಿ, ಏನಾದರೂ ಮಾಡ್ತೀನಿ. ತುಂಬ ಟಯರ್ಡ್, ನಡೆದು ತುಂಬ ಟಯರ್ಡು. ಕ್ಯಾಮ್ರಾ ಹಂಗೆಲ್ಲ ಸೆಟ್ ಮಾಡ್ತೀನಿ ನಾನು ಇವಾಗ. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು. ಸೊ ಮಾರ್ನಿಂಗ್ ಟೈಮಿಂಗು ಫುಲ್ಲು ನಾನು ಮಿಸ್ ಮಾಡಿಕೊಂಡೆ. ಸೊ ಈವ್ನಿಂಗ್ ಟೈಮಿಂಗ್ ಇದೇ ಕರೆಕ್ಟ್ ಟೈಮಿಂಗು. ಗಾಳಿ ಇಲ್ಲ, ಟೋಟಲಿ ಸ್ಟಾಪ್ ಆಗಿದೆ. ಸೊ ಮೀನು ನನ್ನ ಕಣ್ಣು ಕ್ಲೀನಾಗಿ ಕಾಣ್ತಾ ಇದೆ. ಓಕೆ, ಸೊ ಕರೆಕ್ಟಾಗಿ ಮೀನು ಪಕ್ಕ ಹಾಕಿದ್ರೆ ನನ್ನ ಲೂರ್ಗೆ ಖಂಡಿತ ಏಟ್ ಬೀಳುತ್ತೆ. ಸೊ ಈ ಟೈಮಿಂಗ್ನ ಮಿಸ್ ಮಾಡಿಕೊಂಡ್ರೆ ತಿರ್ಗಾ ಈ ಟೈಮಿಂಗ್ ನನಗೆ ಸಿಗೋದಿಲ್ಲ. ಸೊ ನಮ್ಗೆ ಹೆಂಗಿದೆ ಅಂತ ಗೇಮ್ ನೋಡೋಣ ಗೈಸ್. ಗೈಸ್, ಇಲ್ಲಿ ಮೀನು ತುಂಬ ಹತ್ರ ಇದೆ. ಓಕೆ, ಮೀನು ತುಂಬ ಹತ್ರ ಇದೆ. ಸ್ವಲ್ಪ ನೋಡ್ಕೊಂಡು ಕಾಸು ಮಾಡಬೇಕು. ತಿರ್ಗಾ ದೂರ ಆಗೋಯ್ತಂದರೆ ಈ ಮರದ ಮೇಲೆ ಎಲ್ಲಾದರೂ ಆಗಿಬಿಡ್ತೀನಿ. ಸ್ವಲ್ಪ ನಿಧಾನಕ್ಕೆ ಸೈಲೆಂಟಾಗಿ ಆಗಬೇಕು. ನೋಡೋಣ. ಗೈಸ್, ಕ್ಯಾಮ್ರಾ ಸರಿ ಇಲ್ಲ. ಯಾವುದಕ್ಕೋಸ್ಕರ ಬಂದಿದ್ದೀನೋ ಅದು ಸಿಕ್ಕಿದೆ ಗೈಸ್. ನೋಡಿ, ಫಿಶ್ ಸ್ಟ್ರೈಕ್ ಮಾಡೋವಾಗ ನನಗೊಂದು ಫೋನ್ ಬಂತು. ಆ ಸ್ಟ್ರೈಕು ಆ ವಿಡಿಯೋ ಕ್ಯಾಮ್ರಾಗೆ ತೋರ್ಸೋಕೆ ಮುಂಚೆನೇ ನನಗೊಂದು ಫೋನ್ ಬಂದು ಕ್ಯಾಮ್ರಾ ಆಫ್ ಆಯಿತು. ಆ ಫಸ್ಟ್ರೇಷನಿಂದ ಜೋರಾಗಿ ಕಿರ್ಚಿಬಿಟ್ಟೆ. ಸೊ ನನಗೇನಾದರೂ ನಡೆದಿರುತ್ತೆ ಅಂತ ಪಕ್ಕದಿಂದ ಅಂಗಡಿಯವ್ರು ಬಂದು ಅವ್ರ ಭಾಷೆನಲ್ಲಿ ಏನೋ ಹೇಳಿದ್ರು ನನ್ನ, ಆದರೆ ನನಗೆ ಅರ್ಥ ಆಗಲಿಲ್ಲ. ಆಪೋಸಿಟ್ ಅಂಗಡಿಯವ್ರು ಬಂದಿದ್ದಾರೆ. ಓಕೆ, ಸೊ ಈಗ ತೆಗಿತೀನಿ, ತೋರಿಸ್ಕೊಡಿ. ಥ್ಯಾಂಕ್ಸ್ನಾ. ಈ ಊರಾ ನಿಮ್ಮದು? ಹಿಂದೆಡಮ್ಮ ಹಿಂದೂರು. ಸೊ ಅವ್ರು ಬಂದಿರೋದು ನನಗೇನೋ ಆಗಿದೆ ಅಂತ ಬಂದಿದ್ದಾರೆ. ಸೊ ಅವ್ರ ಭಾಷೆನಲ್ಲಿ ಏನೋ ಹೇಳಿದ್ರು, ನನಗೆ ಅರ್ಥನೂ ಆಗಲಿಲ್ಲ. ಆದರೆ ನನ್ನ ಮೈಂಡಲ್ಲಿರೋದು ನಾವು ಒಳ್ಳೆ ಒಂದು ವಿಡಿಯೋ ಹೋಯ್ತಂತ ಆ ಮೈಂಡ್ ಸೆಟ್. ಸೊ ಅಣ್ಣ ಅವ್ರು ಬಂದು ಕ್ಯಾಮ್ರಾ ಇಸ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ವಿಡಿಯೋ ಮಾಡಿದ್ರು. ಸ್ವಲ್ಪ ಝೂಮ್ ಮಾಡಿದ್ದಾರೆ, ಟೆನ್ಷನ್ ಇಲ್ಲ. ಸೊ ಗಾಯ್ಸ್, ಅಪ್ಪ ಸ್ವಾಮಿ, ಥ್ಯಾಂಕ್ಸ್ನಾ. ಇಲ್ಲ ಇರೋದು ನಿಮ್ಮ ಹೆಸರು? ರಮೇಶಾ? ಓಕೆ. ಇಲ್ಲಿ ಅಣ್ಣ ಅವರು ಏನು ಮಾಡಿದ್ದಾರೆ ಅಂದರೆ ತುಂಬ ಝೂಮ್ ಮಾಡಿಬಿಟ್ಟಿದ್ದಾರೆ. ಅವರು ಲೈವ್ ಆಗಿ ನೋಡ್ತಾ ಇದ್ದಾರೆ. ಸೊ ಕ್ಯಾಮ್ರಾನ ನೋಡಿದರೆ ಸ್ವಲ್ಪ ಬರ್ತಾ ಇತ್ತು ಅವ್ರಿಗೆ. ಸೊ ನಾನು ಹೇಳ್ಕೊಟ್ಟಿಲ್ಲ ಅವ್ರಿಗೆ. ಸೊ ಏನೂ ಮಾಡೋಂಗಿಲ್ಲ. ಆಮೇಲೆ ಒಂದು ಸರಿ ಫುಟೇಜ್ ಹೆಂಗೆ ಬಂದಿದೆ ಅಂತ ಚೆಕ್ ಮಾಡೋಣ ಅಂತ ನೋಡಿದ್ರೇ ಅವರು ಫುಲ್ ಝೂಮ್ ಮಾಡಿರೋದು ತಿಳಿದು ಬಂದಿದೆ. ಆಮೇಲೆ ಕರೆಕ್ಟ್ ಮಾಡಿದ್ದೀನಿ ಗೈಸ್. ಸೊ ಗಾಯ್ಸ್,
ನಮಗೆ ಸಿಕ್ಕಿರೋ ಮೀನು ನೋಡಿ ಗೈಸ್, ನನಗೆ ಕೈ ಕಾಲೆಲ್ಲ ಶಿವರ್ ಆಗ್ತಾಯಿದೆ. ಬೆಳಗಿಂದ ಒಂದು ಸ್ಟ್ರೈಕು ಸಿಗಲಿಲ್ಲ. ಅಟ್ ಲಾಸ್ಟ್ ಫೈನಲಿ ಸಿಕ್ಕಿದೆ ಗೈಸ್. ಆಪೋಸಿಟಲ್ಲಿರೋ ಅಂಗಡಿಯವರು ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾರೆ ವೀಡಿಯೋಗೆ. ಸೊ ಈಗಲೇ ಸ್ವಲ್ಪ ನೀರು ಕುಡಿದೆ. ಸೊ ಈ ಮೀನನ್ನ ಹಿಡಿಯೋಕ್ಕೆ ಅಷ್ಟು ಸಾರಿ ಫೇಲಿಯರ್ ಆಗಿದೆ. ಫಿಶಿಂಗ್ ಮಾಡಿದ್ರೆ ಈ ಥರ ಮಾಡಿ, ಓಕೆ. ಫಿಶಿಂಗ್ನ ಬಂದು ಮಾರ್ಕೆಟಿಂಗ್ ಮಾಡಬೇಡಿ, ಓಕೆ. ಫಿಶಿಂಗ್ನ ಮಾಡಿ. ಯಾಕಂದರೆ ಯಾವ ಫ್ರಾಗ್ ಹಾಕಿದ್ರೂ ಮೀನು ಸಿಗುತ್ತೆ, ಯಾವ ಲೂರು ಹಾಕಿದ್ರೂ ಮೀನು ಸಿಗುತ್ತೆ, ಓಕೆ. ಕೆಲವು ಜನ ಬಂದುಬಿಟ್ಟು ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಇದೇ ಬೆಸ್ಟ್ ಫ್ರಾಗು, ಅದೇ ಬೆಸ್ಟ್ ಫ್ರಾಗ್ ಅಂತ ಹೇಳ್ತಾ ಇರ್ತಾರೆ, ಓಕೆ. ನನಗೆ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಹಾಂ, ಯಾವ್ದು ಹಾಕಿದ್ರೂ ಮೀನು ಸಿಗುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಶೋಕಿ ಮಾಡಿ, ಶೋಕಿನ ಮಾರ್ಕೆಟಿಂಗ್ ಮಾಡಬೇಡಿ. ಫಿಶಿಂಗ್ ಥರ ಮಾಡಿ, ಓಕೆ. ಈ ಒಂದು ಮೀನಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀನಿ. ಈಗ ಇದನ್ನು ಲೈವಾಗಿ ನಾನು ತಗೊಂಡೋಗ್ಬೇಕು, ಟ್ರೈ ಮಾಡ್ತೀನಿ ಗೈಸ್. ಲೈವಾಗಿ ಒಂದು ಒಳ್ಳೆ ಕ್ಯಾಚ್, ಒಂದು ಎರಡು ಫೋಟೋ ತಗೊಂಡು ಆದಷ್ಟು ಬೇಗ ಇಲ್ಲಿಂದ ಹೊರಡ್ತೀನಿ. ಈಗ ಹೆಂಗೆ ಹೋಗೋದು ಏನಂತ ನನಗೂ ಏನೂ ಅರ್ಥನೇ ಆಗಿಲ್ಲ. ಇಲ್ಲಿ ನನ್ನ ಕರ್ಕೊಂಡು ಬಂದು ಬಿಟ್ಟವ್ರಿಗೆ ನಾನೀಗ ಫೋನ್ ಮಾಡ್ತೀನಿ, ಓಕೆ. ಒಂದು 10 ನಿಮಿಷ ತಿರ್ಗಾ ಬರ್ತೀನಿ ನಿಮಗೆ. ಸೊ ಗೈಸ್, ಜ್ಯೂಸ್ ಕೊಡ್ತಾ ಇದ್ದಾರೆ. ಎದನ ಹೋಗಿ ಚಿನ್ನದು. ಸೊ ತುಂಬ ಟಯರ್ಡ್ ಆಗಿಬಿಟ್ಟು ಥ್ರೋಟೆಲ್ಲ ಡ್ರೈ ಆಗಿಬಿಟ್ಟಿದೆ. ಈ ಅಂಗಡಿಯವರು ನನಗೆ ವೀಡಿಯೋ ಮಾಡಿಕೊಟ್ರು. ಸರಿ, ಒಂದು ಜ್ಯೂಸ್ ಇದೆ, ಅದೇ ಇದು ಮದಿ, ಓಕೆ. ಥ್ಯಾಂಕ್ ಯು. ಇಲ್ಲಿ ಅವರು ಬೈದಿದ್ದಕ್ಕೆ ನಾನೇ ಟೆನ್ಷನ್ ತಗೊಂಡಿಲ್ಲ. ಅವರು ತುಂಬ ಬೇಜಾರಾಗಿಬಿಟ್ರು. ಒಂದು 30 ಸೆಕೆಂಡ್ ಬೈತಾ ಇದ್ರು ನನ್ನ. ಸೊ ಪರವಾಗಿಲ್ಲ, ಟೆನ್ಷನ್ ಇಲ್ಲ. ದುಡ್ಡು ಕೊಡೋಕೆ ಬಿಡ್ತಾ ಇಲ್ಲ, ಓಕೆ. ಒಂದು 10 ನಿಮಿಷದಲ್ಲಿ ಬರ್ತೀನಿ. ಒಂದು ಬಕೆಟಲ್ಲಿ ಹಾಕಿದ್ದೆ ಮೀನನ್ನ. ಈಗ ಯಾರಿಗೆ ಫೋನ್ ಮಾಡಬೇಕು ಏನಂತಲೇ ಗೊತ್ತಿಲ್ಲ. ಮೀನು ರಿಲೀಸ್ ಮಾಡಿಲ್ಲ ನಾನು. ಮೀನು ಸೆತ್ತೋಯ್ತಂದರೆ ಇವ್ರಿಗೆ ಕೊಟ್ಬಿಡ್ತೀನಿ. ಉಸಿರಾಗಿತ್ತಂದರೆ ಖಂಡಿತ ಬೆಂಗಳೂರಲ್ಲಿ ನಮ್ಮ ಟ್ಯಾಂಕಿಗೆ ಹಾಕ್ಬೇಕು ಮೀನನ್ನ, ಓಕೆ. ಮೀನನ್ನ ಸೇಫಾಗಿ ಒಂದು ಬಕೆಟ್ಗೆ ಹಾಕಿ ಅಂಗಡಿಯವ್ರ ಹತ್ರ ಕೊಟ್ಟಿದ್ದೀನಿ, ಓಕೆ. ಜ್ಯೂಸ್ ಅಂಗಡಿ ಹತ್ರ. ಸೊ ತುಂಬ ಜನ ಮೀಟ್ ಮಾಡಿದೆ. ಈ ಊರು ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ಟಿದ್ದೀನಿ. ಎಷ್ಟೋ ಕಿಲೋಮೀಟ್ರ್ ನಡೆದು ಆ ಮೀನು ಹೊಡೆದಿದ ತಕ್ಷಣ ನನ್ನ ಕಾಲು ಎಲ್ಲೈತೆ ಅಂತ ಗೊತ್ತಿಲ್ಲ, ಕಾಲು ಫುಲ್ಲು ಊದ್ಕೊಂಡ್ಬಿಟ್ಟಿದೆ. ಸೊ ಅಲ್ಲಿ ಹೇಳಿದ್ದು ಒಂದೇ ವಿಷಯ ಗೈಸ್, ಆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಈ ಫ್ರಾಗ್ ಅಂದರೆ ಕಪ್ಪು ಫ್ರಾಗು ಹೊಡಿತೆ, ಗ್ರೀನ್ ಫ್ರಾಗು ಹೊಡಿತೆ, ಕಲರ್ ಫ್ರಾಗು, ಎಲ್ಲ ಕಲರ್ ಫ್ರಾಗು ಹೊಡಿತೆ. ಆದರೆ ಇದರಲ್ಲೇ ಹೊಡಿಯುತ್ತೆ. ಇದು ತುಂಬ ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ, ಓಕೆ. ಆ ಥರ ಹೇಳೋದು ಒಂದೋ ಎರಡೋ ಹೊಡೆದು ಅದು ಸರಿ ಇಲ್ಲ. ಅದು ಆ ಥರ ವೀಡಿಯೋ ನೋಡಿದ್ರೆ ಕೋಪ ಬರುತ್ತೆ, ಓಕೆ. ಈಗ ನನಗೆ ಮೀನು ಸಿಕ್ಕಿದೆ ಅಂದರೆ ನಾಳೆ ಚಿಕ್ಕ ಹುಡುಗನಿಗೆ ಮೀನು ಸಿಗುತ್ತೆ. ಆವಾಗ ಚಿಕ್ಕ ಹುಡುಗ ನಾನು ಒಂದಾಗ್ಬೋದಾ? ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಹೇಳೋದು ಒಂದೇ ವಿಷಯ, ಫಿಶಿಂಗ್ ಥರ ಮಾಡಿ, ಫಿಶಿಂಗ್ನ ಮಾರ್ಕೆಟ್ ಥರ ಮಾಡಬೇಡಿ, ಓಕೆ. ಶೋಕಿ ಮಾಡಿ. ನಾಯಿ ಬೇರೆ ಬರ್ತಾಯಿದೆ. ಪರವಾಗಿಲ್ಲ, ಇಲ್ಲಿರೋ ಜನ ಎಲ್ಲ ತುಂಬ ಕೇರ್ ತಗೊಂಡ್ರು. ನನಗೆ ಆ ಮೀನು ಹೊಡೆದಿದ ತಕ್ಷಣ ಒಂಥರ ಗೇರ್ ಆಗಿಬಿಟ್ಟೆ ನಾನು. ಯಾಕಂದರೆ ಬೆಳಗಿಂದ ಬಿಸಿಲಲ್ಲಿ ನಡೆದು ಬೇಜಾರಾಗೋಯ್ತು, ಓಕೆ. ಇನ್ನೊಂದು ಅದೇ ಎಲ್ಲಿ ಬಿಟ್ಟೆ, ಫಿಶಿಂಗ್ ಥರ ಮಾಡಿ ಮಾರ್ಕೆಟ್ ಮಾಡಬೇಡಿ. ಎಲ್ಲಿ, ಓಕೆ. ಒಂದು ಫ್ರಾಗಲ್ಲಿ 100 ಮೀನು ಹೊಡೆದು ಕಿತ್ತೋಗಬೇಕು, ಅರ್ಥ ಆಯ್ತಾ? ಇಲ್ಲಾಂದರೆ 500 ಮೀನು ಹೊಡೆದು ಫ್ರಾಗ್ ಕಿತ್ತೋಗಬೇಕು. ಕೆಲವು ಫ್ರಾಗ್ಸ್ ನಾನು ಯೂಸ್ ಮಾಡಿದ್ದೀನಿ, ಕೆಲವು ಬ್ರ್ಯಾಂಡ್ಸು 4 ಮೀನು ಹೊಡೆಯೋದಕ್ಕೆ ಫ್ರಾಗ್ ಕಲರ್ ಹೋಗುತ್ತೆ, ಎಲ್ಲ ಆಗುತ್ತೆ. ಸೊ ಇದ್ದಾರೆ, ಅವರು ಹೊಟ್ಟೆಪಾಡಿಗೆ ಏನೋ ಮಾಡ್ತಾರೆ. ಸೊ ಇವರು ಇನ್ಫ್ಲೂಯೆನ್ಸ್ ಈ ವೀಡಿಯೋಸ್ ಮಾಡೋರು ಇದರಲ್ಲೇ ಬೀಳುತ್ತೆ ಅಂತ ತುಂಬ ರಾಂಗ್ ಗೈಡ್ ಮಾಡಿಬಿಡ್ತಾರೆ. ಅದರಲ್ಲಿ ಹೆಸರುಗಳೆಲ್ಲ ಬೇಡ. ನಾನು ಹೇಳೋದಿದೆ, ನಮ್ಮ ಫಾಲೋವರ್ಸು ಶೋಕಿ ಮಾಡಿ. ಒಂದು ನಿಮಿಷ ಗೈಸ್, ಇಲ್ಲಿ ಏನೋ ಸೊಳ್ಳೆ ಕಚ್ಬಿಟ್ಟಿದೆ. ನಮ್ಮ ಫಾಲೋವರ್ಸ್ ಎಲ್ಲ ಶೋಕಿ ಮಾಡಿ ಮಾರ್ಕೆಟಿಂಗ್ ಮಾಡಬೇಡಿ, ಓಕೆ. ನಾನು ಪರ್ಚೇಸ್ ಮಾಡಿದೆ ₹1000 ಫ್ರಾಗು, ಆ ವಿಡಿಯೋ ನೋಡಿರ್ತೀರ. ಆ 4 ಫ್ರಾಗಲ್ಲೇ ನನ್ನ ಫಿಶಿಂಗ್ ನಡೀತಾ ಇರೋದು, ಅರ್ಥ ಆಯ್ತಾ? 4 ಫ್ರಾಗಲ್ಲಿ ಮಾತ್ರ ಫಿಶಿಂಗು. ಅದು 1 ವರ್ಷ ಆಗಲಿ, ಈಗಲೇ ಅದು ಹಾಕಿ 1 ವರ್ಷ ಆಗಿರುತ್ತೆ ಅನ್ಕೊತೀನಿ.
ಸೊ ತಗೊಂಡು ಅದರಲ್ಲಿ ಸುಮಾರು ಮೀನು ಹೊಡೆದಿದ್ದೀನಿ. ಫ್ರಾಗ್ ಚೆನ್ನಾಗಿದೆ. ಓಕೆ, ಸೊ ಈಗ ನಾನು ಮಾಡೋದು ಮಾರ್ಕೆಟಿಂಗ್ ಅಂದರೆ ಇಲ್ಲ, ಯಾಕಂದರೆ ನನಗೆ ಯಾವುದು ಒಳ್ಳೆಯದಾಗಿ ತುಂಬ ಪರ್ಫಾರ್ಮೆನ್ಸ್ ಕೊಡುತ್ತೋ ನಾನು ಅದು ಮಾತ್ರ ಹೇಳ್ತೀನಿ. ಓಕೆ, ಸೊ 100 ರಾಡ್ ಇದೆ, 100 ರೀಲ್ಸ್ ಇದೆ, ಅಷ್ಟು ಇಸ್ಕೊಂಡು ಯೂಸ್ ಮಾಡೋಕ್ಕಾಗೋದಿಲ್ಲ. ಸೊ ಕೇಳಿ, 1-2 ಸರಿ ಕೇಳಿ ಅಂಗಡಿಯವರು ಗೈಡ್ ಮಾಡ್ತಾರೆ. ಓಕೆ, ಸೊ ಇವರು ಹೇಳೋದು ಅವ್ರು ಹೇಳೋದು, ಯಾಕಂದರೆ ನನಗೆ ತುಂಬ ಮೆಸೇಜು ಏನಂದರೆ, ಅಣ್ಣ ಈ ಫ್ರಾಗ್ ತಗೊಂಡೆ ಮೀನೇ ಬಿದ್ದಿಲ್ಲ. ಸೊ ಮೀನೇ ಇಲ್ದಿರೋ ಜಾಗದಲ್ಲಿ ನೀನು 2,000 ರೂಪಾಯಿ ಫ್ರಾಗ್ ಹಾಕಿದ್ರೂ ಮೀನು ಸಿಗೋದಿಲ್ಲ, 100 ರೂಪಾಯಿ ಫ್ರಾಗ್ ಹಾಕಿದ್ರೂ ನಿನಗೆ ಮೀನು ಸಿಗೋದಿಲ್ಲ. ಚಿಕ್ಕ ಹುಡುಗನೂ ಮೀನು ಹೊಡಿಬೋದು, ದೊಡ್ಡವರು ಮೀನು ಹೊಡಿಬೋದು. ಹಾಗೆ ಇದ್ರ ಮೇಲೆ ನಡೆಯೋಕ್ಕಾಗ್ತಾಯಿಲ್ಲ. ಹೋಗಿ ಇಲ್ಲಿ ಸ್ವಲ್ಪ ಕೂರ್ತೀನಿ. ಸೊ ಈಗ ಯಾರು ಬಸ್ಸು ಬುಕ್ ಮಾಡಬೇಕು, ಪ್ಯಾಕಿಂಗ್ ಹೆಂಗೆ ಮಾಡೋದು, ನೈಟಿಗೆ ಎಲ್ಲಿ ಮಲಗೋದು, ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟಿದೆ ನನಗೆ. ಕತ್ತಲಾಗ್ಬಿಟ್ಟಿದೆ. ಸೊ ರೋಡಲ್ಲೇ ಇದ್ದೀನಿ. ಇದು ದಾರಿ ಸೊ ಹಿಂಗೋಗುತ್ತೆ. ಸೊ ಸ್ವಲ್ಪ ರೆಸ್ಟ್ ತೆಗಿತಾ ಇದ್ದೀನಿ. ಆಗ್ತಾಯಿಲ್ಲ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಲೈವ್ ಲೊಕೇಶನ್ ಕಳಿಸಿದ್ದೀನಿ. ನಾನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟರಲ್ಲ ಲಿಫ್ಟು ಡ್ರಾಪು, ಅವ್ರಿಗೆ ಕಾಲ್ ಮಾಡಿದ್ದೀನಿ. ಸೊ ಲೈವ್ ಲೊಕೇಶನು ರೂಟ್ ಲೊಕೇಶನ್ ಕಳಿಸಿದ್ದೀನಿ ಅವ್ರಿಗೆ, ಎಲ್ಲಿದ್ದೀನಿ ಅಂತ, ಎಷ್ಟು ದೂರ ಹೋಗ್ತೀನಿ ಅಂತಲೂ ಹೇಳಿದ್ದೀನಿ. ಸೊ ಅವರು ಬಂದು ಫೋನ್ ಮಾಡ್ತಾರೆ. ಸೊ ಇನ್ನೂ ನನಗೆ ಮೇನ್ ರೋಡ್ ಸಿಕ್ಕಲಿಲ್ಲ. ನನ್ನ ಹಿಂದುಗಡೆ ಏನೂ ಇಲ್ಲ, ಫುಲ್ಲು ಸುತ್ತು ಕಾಡು. ಇದೊಂದು ಖಾಲಿ ಬೂತ್ ಬಂಗ್ಲಾ ಥರ ಇದೆ ಇಲ್ಲಿ. ಸೊ ನೋಡಿ, ಏನು ಲೈಟು ಇಲ್ಲ, ಏನೂ ಇಲ್ಲ, ಇದು ಬೂತ್ ಬಂಗ್ಲಾ ಥರ ಇದೆ. ಸೊ ಈ ಫ್ಲ್ಯಾಶ್ ಲೈಟ್ ಬೇರೆ ಕಣ್ಣಿಗೆ ಬೀಳ್ತಾ ಇದೆ. ಇನ್ನೂ 19% ಇದೆ. ನಾನು ಎಲ್ಲಿ ನಡೀತಾ ಇದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನೋಡಿ, ಈ ಕಡೆ ಬಂದುಬಿಟ್ಟಿದ್ದೀನಿ. ಓಕೆ, ನಾನು ಹೇಳಿದ್ದೆ ನೆನ್ಪಿಟ್ಕೊಳ್ಳಿ, ಫಿಶಿಂಗ್ ಮಾಡಿ. ನಿಮ್ಗೆ ಯಾವುದ್ರಲ್ಲಿ ಸಿಗೋದಿಲ್ವೋ ಅದರಿಂದ ಟ್ರೈ ಮಾಡಿ, ಒಂದಿನ ಖಂಡಿತ ಸಿಗುತ್ತೆ. ಓಕೆ, ಇದು ಒಳ್ಳೆಯದು ಅದು ಒಳ್ಳೆಯದಲ್ಲ, ಎಲ್ಲ ಒಳ್ಳೆಯದಕ್ಕೆ ನಡೆಯೋದು. ಓಕೆ, ಈ ವಿಡಿಯೋ ನಮ್ಮ ಚಾನಲ್ಗೆ ಫಸ್ಟ್ ವಿಡಿಯೋ 2026. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರ್ಗೆ ನಾನು ಏನಾದರೂ ಒಂದು ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದೇ ಥರ ಹೊಡೆದಿದ್ದೀನಿ. ಓಕೆ, ಸೊ ಅದ್ರ ಮೇಲೆ ಒಂದು ಹೊಡೆದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. 19% ಇದೆ. ಗೋಪುರ ಹೋಯ್ತು, ಅಷ್ಟೇ ಹೊಡೆದೋಯ್ತು. ತಿರ್ಗಿ ಅದು ಯೂಸ್ ಮಾಡೋಂಗಿಲ್ಲ ಗೋಪುರ. ಓಕೆ, 11 ಸೆಕೆಂಡ್ಸು 10 ಸೆಕೆಂಡ್ಸು ವೀಡಿಯೋ ಬರುತ್ತೆ, ಹೋಗ್ಬಿಡುತ್ತೆ. ಸೊ ಈಗ ಹೆಂಗಾದರೂ ನಾನು ಈಗ ಲೈವಾಗಿ ತಗೊಂಡು ಹೋಗಬೇಕು. ಒಂದು ಬಕೆಟ್ಗೆ ಹಾಕಿದ್ದೀನಿ, ಅಲ್ಲೇ ಆ ಅಂಗಡಿದು ಲೊಕೇಶನ್ ಸೇವ್ ಮಾಡ್ಕೊಂಡಿದ್ದೀನಿ ಎಲ್ಲಂತ. ಇವರು ಬಂದ ಮೇಲೆ ಅಲ್ಲಿಗೆ ಹೋಗಿ ಫಿಶ್ನ ಕಲೆಕ್ಟ್ ಮಾಡಿ ನಾನು ಹೆಂಗಾದರೂ ಪ್ಯಾಕಪ್ ಮಾಡಿ ಉಸಿರಾಗಿ ತಂದು ನಮ್ಮ ಟ್ಯಾಂಕಲ್ಲಿ ಹಾಕಬೇಕು. ಈ ವರ್ಷದ್ದು ಫಸ್ಟ್ ವೀಡಿಯೋ ಇದೆ. ಈ ವಿಡಿಯೋ ಹೆಂಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ. ಓಕೆ ಗೈಸ್, ಫಿಶಿಂಗ್ ಮಾಡಿ, ಫಿಶಿಂಗ್ನ ಮಾರ್ಕೆಟ್ ಮಾಡಬೇಡಿ. ನಿಮ್ಮ ಶೋಕಿ ನೀವು ಮಾಡಿ. ಯಾರೂ ಶೋಕಿ ಮಾಡ್ತಾಯಿಲ್ಲ, ಎಲ್ಲ ಬಂದುಬಿಟ್ಟು ಪ್ರಾಡಕ್ಟ್ ಸೆಲ್ಲರ್ಸ್ ಆಗಿದ್ದೀರಾ. ಅದನ್ನು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಅವ್ರು ಬಂದ ಮೇಲೆ ಏನು ನಡೀತು ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಗೈಸ್, ಬಾಯ್, ಗುಡ್ ನೈಟ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಐಟಮ್ ನನ್ನ ಜೊತೆನೇ ಇದೆ, ಕೆಳಗಡೆ ಎಲ್ಲ ಆಗಿದೆ. ಸೊ ಏನು ಗೊತ್ತಾ, ಈಗ ಕ್ಯಾಮ್ರಾ ಅದು 19% ಇದೆ. ಸೊ ಫೋನು 19% ಇದೆ. 19% 15% ಆಯಿತು ಅಂದರೆ ಫ್ಲ್ಯಾಶ್ ವರ್ಕ್ ಆಗೋದಿಲ್ಲ. ಈ ರೋಡ್ ಅಷ್ಟು ಕತ್ತಲಾಗಿದೆ. ಸೊ ಹೋಗೋ ದಾರಿನಲ್ಲಿ ಯಾವುದಾದ್ರು ಮನೆ ಇದ್ದರೆ ಅವ್ರ ಹತ್ರ ಕೇಳಿ ಚಾರ್ಜಿಂಗ್ ಹಾಕ್ತೀನಿ. ಓಕೆ, ಸೊ 15% ಆಯ್ತು ಅಂದ್ರೆ ಫ್ಲ್ಯಾಶ್ ಲೈಟು ಹೋಗ್ಬಿಡುತ್ತೆ. ಸೊ ಇದು ನೋಡಿದ್ರೆ ಬಾಡಿ ಚಿಲ್ನೆಸ್ ಆಗ್ತಾಯಿದೆ, ಒಂಥರ ಭಯಂಕರ ಥರ. ಆದರೆ ಭಯ ಏನೂ ಇಲ್ಲ. ಓಕೆ, ಸೊ ಹಿಂದುಗಡೆ ಯಾವುದು ಮನೆಗೆ ಬರ್ಬೋದು ಅಷ್ಟೇ. ಓಕೆ, ಥ್ಯಾಂಕ್ ಯು, ಬಾಯ್, ಸಿ ಯು. ಎಲ್ರಿಗೂ ಗುಡ್ ನೈಟ್. ಒನ್ಸ್ ಮೋರ್, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್.